ಓಂ ಶಾಂತಿ. ಇಂದಿನ ದಿನಾಂಕ 17/8/2026. ಪ್ರಾರ್ಥ ಮುರಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ತಂದೆ ಮತ್ತು ದಾದಾರವರದ್ದು ಅದ್ಭುತ ಕಥೆಯಾಗಿದೆ. ತಂದೆಯು ಯಾವಾಗ ದಾದಾರವರಲ್ಲಿ ಪ್ರವೇಶ ಮಾಡುವರೋ ಆಗ ನೀವು ಬ್ರಹ್ಮ ಕುಮಾರ ಕುಮಾರಿಯರು ಆಸ್ತಿಗೆ ಅಧಿಕಾರಿಗಳಾಗುವಿರಿ. ಪ್ರಶ್ನೆ: ನಿಶ್ಚಿತ ಡ್ರಾಮಾವನ್ನು ಅರಿತುಕೊಂಡಿದ್ದರೂ ಸಹ ನೀವು ಮಕ್ಕಳು ಯಾವ ಲಕ್ಷ್ಯವನ್ನು ಅವಶ್ಯವಾಗಿ ಇಟ್ಟುಕೊಳ್ಳಬೇಕು? ಉತ್ತರ: ಪುರುಷಾರ್ಥ ಮಾಡಿ ಗ್ಯಾಲಪ್ ಮಾಡುವ, ಅರ್ಥಾತ್ ವಿನಾಶಕ್ಕೆ ಮೊದಲೇ ತಂದೆಯ ನೆನಪಿನಲ್ಲಿದ್ದು ಕರ್ಮಾತೀತರಾಗುವ ಲಕ್ಷ್ಯವನ್ನು ಅವಶ್ಯವಾಗಿ ಇಟ್ಟುಕೊಳ್ಳಬೇಕಾಗಿದೆ. ಕರ್ಮಾತೀತ ಅರ್ಥಾತ್ ತಮೋಪ್ರಧಾನರಿಂದ ಸತೋಪ್ರಧಾನರಾಗುವುದು. ಪುರುಷಾರ್ಥಕ್ಕೆ ಇದು ಇನ್ನು ಸ್ವಲ್ಪವೇ ಸಮಯವಿದೆ. ಆದ್ದರಿಂದ ವಿನಾಶಕ್ಕೆ ಮೊದಲೇ ತಮ್ಮ ಸ್ಥಿತಿಯನ್ನು ಅಚಲ ಅಡೋಲವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಓಂ ಶಾಂತಿ. ಓಂ ಶಾಂತಿ. ಈ ಎರಡನ್ನೂ ಯಾರು ಹೇಳುತ್ತಾರೆ? ಒಬ್ಬರು ತಂದೆ, ಇನ್ನೊಬ್ಬರು ದಾದಾ. ಒಬ್ಬ ರಾಜನಿದ್ದನು, ಒಬ್ಬ ರಾಣಿ ಇದ್ದಳು ಎಂದು ಕಥೆಯನ್ನು ಹೇಳುತ್ತಾರಲ್ಲವೇ? ಈಗ ಇವು ಹೊಸ ಮಾತುಗಳಾಗಿವೆ. ಒಬ್ಬರು ತಂದೆ, ಇನ್ನೊಬ್ಬರು ದಾದಾ. ನೀವು ಹೇಳುತ್ತೀರಿ 5000 ವರ್ಷಗಳು ಮೊದಲೂ ಸಹ ಒಬ್ಬರು ಶಿವ ತಂದೆ ಇದ್ದರು, ಇನ್ನೊಬ್ಬರು ಬ್ರಹ್ಮ ದಾದಾ ಇದ್ದರು. ಶಿವನಿಗಂತೂ ಎಲ್ಲರೂ ಮಕ್ಕಳಾಗಿದ್ದಾರೆ. ಎಲ್ಲ ಆತ್ಮರು ಒಬ್ಬ ತಂದೆಯ ಸಂತಾನರಾಗಿದ್ದಾರೆ. ಇದಂತೂ ಇದ್ದೇ ಇದೆ. ಬ್ರಹ್ಮನ ಮಕ್ಕಳು ಬ್ರಾಹ್ಮಣರು ಇದ್ದರು. ಪ್ರಜಾಪಿತ ಬ್ರಹ್ಮನ ಸಂತಾನರು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದರು. ಅವರಿಗೆ ಯಾರು ಓದಿಸುತ್ತಿದ್ದರು? ಶಿವ ತಂದೆ. ಪ್ರಜಾಪಿತ ಬ್ರಹ್ಮನಿಗೆ ಈ ಬ್ರಹ್ಮ ಕುಮಾರ ಕುಮಾರಿಯರು ಅನೇಕ ಮಕ್ಕಳಿದ್ದಾರಲ್ಲವೇ? ನಾವು ಶಿವ ತಂದೆಯ ಮಕ್ಕಳು ಆಗಿದ್ದೇವೆ, ಮೊಮ್ಮಕ್ಕಳು ಆಗಿದ್ದೇವೆ, ಮಕ್ಕಳಂತೂ ಆಗಿಯೇ ಇದ್ದೇವೆ, ಈಗ ಮೊಮ್ಮಕ್ಕಳಾಗಿದ್ದೇವೆ. ಈಗ ಬ್ರಹ್ಮರವರ ಮೂಲಕ ತಾತನಿಂದ ಆಸ್ತಿಯನ್ನು ತೆಗೆದುಕೊಳ್ಳಲು ಮೊಮ್ಮಕ್ಕಳಾಗಿದ್ದೇವೆ. ಈಗ ನಿಮಗೆ ತಾತನಿಂದ ಆಸ್ತಿಯೂ ಸಿಗುತ್ತಿದೆ. ಅವರಿಗೆ ಶಿವಬಾಬಾ ಎಂದು ಹೇಳುತ್ತಾರೆ. ಆದರೆ ಬ್ರಹ್ಮ ಕುಮಾರ ಕುಮಾರಿಯರಾಗಿರುವ ಕಾರಣ ಅವರಿಗೆ ತಾವು ತಾತನೆಂದು ಹೇಳುತ್ತೇವೆ. ಆಸ್ತಿಯು ತಾತನದ್ದಾಗಿದೆ, ಬ್ರಹ್ಮ ಬಾಬಾರವರದ್ದಲ್ಲ. ವೈಕುಂಠವಾಸಿಗಳಾಗುವ ಆಸ್ತಿಯು ಆ ತಂದೆಯಿಂದ ಸಿಗುತ್ತದೆ. ಅರ್ಧಕಲ್ಪ ಆಸ್ತಿಯನ್ನು ಪಡೆಯುತ್ತೀರಿ. ನಂತರ ನಿಮಗೆ ರಾವಣನಿಂದ ಶಾಪ ಸಿಗುತ್ತದೆ. ಕೆಳಗಿಳಿಯುತ್ತಾ ಬರುತ್ತೀರಿ, ಅಂದರೆ ಕೆಳಗಿಳಿಯುವ ಗ್ರಹಚಾರವು ಕುಳಿತುಕೊಳ್ಳುತ್ತದೆ. ಈಗ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ, ನಮ್ಮ ಗ್ರಹಚಾರ ರಾಹುವಿನ ದಶೆಯು ಮುಕ್ತಾಯವಾಯಿತು. ರಾಹುವಿನ ದಶೆಯು ಎಲ್ಲದಕ್ಕಿಂತ ಕೆಟ್ಟದ್ದಾಗಿದೆ. ಬೃಹಸ್ಪತಿ ದಶೆ ಸರ್ವಶ್ರೇಷ್ಠವಾಗಿದೆ. ಮತ್ತೆ ರಾಹುವಿನ ದಶೆ ಬಂದಿದ್ದರಿಂದ 5 ವಿಕಾರಗಳ ಕಾರಣ ನಾವು ಕಪ್ಪಾಗಿ ಬಿಟ್ಟಿದ್ದೇವೆ. ಈಗ ಪುನಃ ತಂದೆಯು ಹೇಳುತ್ತಾರೆ, ದಾನ ಕೊಟ್ಟರೆ ಗ್ರಹಣವು ಬಿಟ್ಟು ಹೋಗುವುದು ನಿಮ್ಮದೇ ಮಾತಾಗಿದೆ. ಇದನ್ನು ಅವರು ಸೂರ್ಯ ಚಂದ್ರನ ಗ್ರಹಣವೆಂದು ತಿಳಿದುಕೊಂಡಿದ್ದಾರೆ. ಗ್ರಹಣ ಹಿಡಿದಾಗ ದಾನ ಕೊಡುತ್ತಾರೆ. ಇಲ್ಲಿ ತಂದೆಯು ನಿಮಗೆ ತಿಳಿಸುತ್ತಾರೆ, 5 ವಿಕಾರಗಳ ದಾನ ಕೊಟ್ಟರೆ ಗ್ರಹಚಾರವು ಕಳೆಯುವುದು. ಈ ವಿಕಾರಗಳಿಂದಲೇ ನೀವು ಪಾಪಾತ್ಮರಾಗಿದ್ದೀರಿ. ಮುಖ್ಯವಾದುದು ದೇಹಾಭಿಮಾನವಾಗಿದೆ. ಮೊದಲು ಇಷ್ಟು ಸತೋ ಪ್ರಧಾನರಾಗಿದ್ದೆವು, ನಂತರ ಸತೋ ರಜೋ ತಮೋ ಆದೆವು. 84 ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ. ದೇವತೆಗಳೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆಂಬುದು ಪಕ್ಕಾ ನಿಶ್ಚಯವಿದೆ. ಅಂದ ಮೇಲೆ ಮೊದಲು ಅವರೇ ತಂದೆಯೊಂದಿಗೆ ಮಿಲನ ಮಾಡಬೇಕು. ಆತ್ಮಗಳು ಪರಮಾತ್ಮನಿಂದ ಬಹುಕಾಲ ಅಗಲಿ ಹೋಗಿದ್ದರೆಂದು ಗಾಯನ ಮಾಡುತ್ತಾರೆ. ತಂದೆಯು ಹೇಳುತ್ತಾರೆ, ಮೊಟ್ಟ ಮೊದಲು ನಿಮ್ಮನ್ನು ಸತ್ಯಯುಗದಲ್ಲಿ ಕಳುಹಿಸಿದ್ದೆನು, ನಂತರ ನೀವೇ ಬಂದು ಈಗ ಮಿಲನ ಮಾಡಿದ್ದೀರಿ. ಮೊದಲು ಕೇವಲ ಆಡುತ್ತಿದ್ದೀರಿ. ಅದರ ಅರ್ಥವನ್ನು ಈಗ ತಂದೆಯೂ ತಿಳಿಸುತ್ತಾರೆ.
ಎಲ್ಲ ವೇದ ಶಾಸ್ತ್ರ ಜಪ ತಪ ಶ್ಲೋಕ ಏನೆಲ್ಲವೋ ಇದೆಯೋ ಎಲ್ಲದರ ಸಾರವನ್ನು ತಂದೆಯು ತಿಳಿಸುತ್ತಾರೆ. ಚಕ್ರವು ಬಹಳ ಸಹಜವಾಗಿದೆ. ಈಗ ಕಲಿಯುಗ ಮತ್ತು ಸತ್ಯಯುಗದ ಸಂಗಮವಾಗಿದೆ. ಯುದ್ಧವು ಸನ್ಮುಖದಲ್ಲಿದೆ. ಸತ್ಯಯುಗದ ಸ್ಥಾಪನೆಯಾಗುತ್ತದೆ ಎಂಬುದು ಸಹ ನಿಮಗೆ ನಿಶ್ಚಯವಿದೆ. ಕಲಿಯುಗದಲ್ಲಿ ಯಾರೆಲ್ಲರೂ ಇದ್ದಾರೆಯೋ ಎಲ್ಲರ ಶರೀರಗಳು ಸಮಾಪ್ತಿಯಾಗುತ್ತವೆ. ಬಾಕಿ ಆತ್ಮರು ಪವಿತ್ರರಾಗಿ ಲೆಕ್ಕಾಚಾರವನ್ನು ಮುಗಿಸಿಕೊಂಡು ಹೋಗುತ್ತಾರೆ. ಇದು ಎಲ್ಲರ ಅಂತಿಮ ಸಮಯವಾಗಿದೆ. ಆತ್ಮಗಳು ಶರೀರಗಳನ್ನು ಬಿಟ್ಟು ಹೊರಟು ಹೋಗುತ್ತಾರೆ. ಇದು ಈಗ ನಿಮ್ಮ ಬುದ್ಧಿಯಲ್ಲಿದೆ. ಎಲ್ಲಿಯವರೆಗೆ ನಾವು ಕರ್ಮಾತೀತ ಸ್ಥಿತಿಯನ್ನು ನಾವು ಪಡೆಯುವುದಿಲ್ಲವೋ ಅಲ್ಲಿಯವರೆಗೆ ಸಂಗಮದಲ್ಲಿ ನಿಂತಿರುತ್ತೇವೆ. ಒಂದು ಕಡೆ ಕೋಟ್ಯಾಂತರ ಮನುಷ್ಯರಿದ್ದಾರೆ, ಇನ್ನೊಂದು ಕಡೆ ನೀವು ಕೆಲವರೇ ಇದ್ದೀರಿ. ನಿಮ್ಮಲ್ಲಿಯೂ ಸಹ ಎಷ್ಟೊಂದು ಮಂದಿ ನಿಶ್ಚಯ ಬುದ್ಧಿಯವರಾಗುತ್ತಾ ಹೋಗುತ್ತಾರೆ. ನಿಶ್ಚಯ ಬುದ್ಧಿ ವಿಜಯಂತಿ ನಂತರ ಹೋಗಿ ವಿಷ್ಣುವಿನ ಕೊರಳಿನ ಹಾರವಾಗುತ್ತಾರೆ. ಒಂದು ರುದ್ರಾಕ್ಷಿ ಮಾಲೆ ಇನ್ನೊಂದು ರುಂಡ ಮಾಲೆಯಾಗಿದೆ. ಆ ರುಂಡ ಮಾಲೆಯಲ್ಲಿ ಚಿಕ್ಕ ಚಿಕ್ಕ ಮುಖಗಳಿರುತ್ತವೆ. ಇದು ಗುರುತಾಗಿದೆ. ನಾವಾತ್ಮರೇ ಬಂದು ಪುನಃ ತಂದೆಯ ಕೊರಳಿನ ಮಾಲೆಯ ಮಣಿಯಾಗುತ್ತೇವೆ. ನಂತರ ಇಲ್ಲಿಗೆ ನಂಬರ್ ವಾರಾಗಿ ಬರುತ್ತೇವೆ. 8ರ ಮಾಲೆಯೂ ಇದೆ, 108ರ ಮತ್ತು 16,108ರ ಮಾಲೆಯೂ ಇದೆ. ಈಗ 16,000ವೇ ಅಥವಾ 5-10,000ವೇ ಇದನ್ನು ಲೆಕ್ಕವನ್ನು ಮಾಡಲಾಗುವುದಿಲ್ಲ. ಈ ಮಾಲೆಗಳ ಗಾಯನವಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ಇದೆಲ್ಲವನ್ನು ನೀವೇಕೆ ವಿಚಾರ ಮಾಡುತ್ತೀರಿ? ಕಲ್ಪದ ಮೊದಲು ಸತ್ಯ ತ್ರೇತಾಯುಗದಲ್ಲಿ ಎಷ್ಟು ಮಂದಿ ರಾಜರಾಗಿದ್ದರೋ ಅಷ್ಟೇ ಆಗುವರು. 100 ಮಂದಿಯಾದರೂ ಆಗಲಿ ಅಥವಾ 200-300 ಮಂದಿಯಾದರೂ ಆಗಲಿ ಇದನ್ನು ಕೇಳುವ ಅವಶ್ಯಕತೆ ಇಲ್ಲ. ತಂದೆಯು ತಿಳಿಸುತ್ತಾರೆ, ನೀವು ಎಷ್ಟು ಸನ್ಮುಖದಲ್ಲಿ ಬರುತ್ತಾ ಹೋಗುತ್ತೀರೋ ಆಗ ಇದೆಲ್ಲವನ್ನು ತಿಳಿದುಕೊಳ್ಳುತ್ತೀರಿ. ಇಂದು ನಾವು ಇಲ್ಲಿದ್ದೇವೆ, ನಾಳೆ ವಿನಾಶವಾದರೆ ಮತ್ತೆ ಸತ್ಯಯುಗದಲ್ಲಿ ನಾವು ಕೆಲವರೇ ದೇವಿ ದೇವತೆಗಳಿರುತ್ತೇವೆ. ನಂತರದಲ್ಲಿ ವೃದ್ಧಿಯಾಗುತ್ತದೆ. ಸತ್ಯಯುಗದ ದೃಶ್ಯಗಳು ಕಂಡುಬರುತ್ತವೆ. ಬಾಕಿ ಲಕ್ಷಾಂತರ ಮಂದಿ ಹೋಗಿ ಇರುತ್ತಾರೆ. ಲಕ್ಷವಾದರೂ ಇರಬಹುದು ಅಥವಾ 9-10 ಲಕ್ಷವಾದರೂ ಇರಬಹುದು. ಇದನ್ನು ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ನೀವು ಯಾವಾಗ ಸಂಪೂರ್ಣರಾಗಲು ಯೋಗ್ಯರಾಗುತ್ತೀರೋ ಆಗ ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಸಾಕ್ಷಾತ್ಕಾರಗಳಾಗುವುದು. ಈಗಿನ್ನೂ ಬಹಳಷ್ಟು ತಿಳಿದುಕೊಳ್ಳುವ ಸಮಯವಿದೆ. ಬಹಳ ಸಾಕ್ಷಾತ್ಕಾರಗಳಾಗುತ್ತಾ ಇರುತ್ತವೆ. ಯುದ್ಧದ ತಯಾರಿಗಳು ಬಹಳ ನಡೆಯುತ್ತಿದೆ. ಎಲ್ಲ ವಸ್ತುಗಳ ಬೇಡಿಕೆ ಹೆಚ್ಚಾಗುತ್ತಾ ಹೋಗುತ್ತದೆ. ವಿದೇಶದಲ್ಲಿಯೂ ಸಹ ತೆರಿಗೆ ಹೆಚ್ಚುತ್ತಾ ಹೋಗುತ್ತದೆ. ಬಹಳಷ್ಟು ಬೇಡಿಕೆಯಾಗಿ ನಂತರ ಒಮ್ಮೆಲೆ ಎಲ್ಲವೂ ಸಸ್ತ ಆಗಿಬಿಡುತ್ತದೆ. ಸತ್ಯಯುಗದಲ್ಲಿ ಯಾವುದೇ ವಸ್ತುವಿಗಾಗಿ ಖರ್ಚಾಗುವುದಿಲ್ಲ. ಎಲ್ಲ ಗಣಿಗಳು ಸಂಪನ್ನವಾಗಿ ಬಿಡುತ್ತವೆ. ಹೊಸ ಪ್ರಪಂಚದಲ್ಲಿ ಬಹಳ ವೈಭವವಿರುತ್ತದೆ. ಲಕ್ಷ್ಮೀನಾರಾಯಣರ ಬಳಿ ಬಹಳ ವೈಭವವಿತ್ತಲ್ಲವೇ? ಶ್ರೀನಾಥ ದ್ವಾರದಲ್ಲಿ ಮೂರ್ತಿಗಳ ಮುಂದೆ ಎಷ್ಟೊಂದು ವೈಭವದ ಭೋಗವನ್ನು ಇಡುತ್ತಾರೆ. ಅಲ್ಲಿ ಅನೇಕ ಪ್ರಕಾರದ ಪದಾರ್ಥಗಳನ್ನು ತಯಾರಿಸುತ್ತಾರೆ ಮತ್ತು ತಿನ್ನುತ್ತಾ ಇರುತ್ತಾರೆ. ನಾವು ದೇವತೆಗಳಿಗೆ ಭೋಗವನ್ನು ಇಡುತ್ತೇವೆ ಎಂದು ಹೇಳುತ್ತಾರೆ. ದೇವತೆಗಳಿಗೆ ಭೋಗವನ್ನು ಇಡಲಿಲ್ಲ ಎಂದರೆ ಅವರು ಕೋಪಿಸಿಕೊಳ್ಳುತ್ತಾರೆಂದು ಹೇಳುತ್ತಾರೆ. ಆದರೆ ಇದರಲ್ಲಿ ಕೋಪಿಸಿಕೊಳ್ಳುವ ಮಾತೇ ಇಲ್ಲ. ನೀವು ಯಾರ ಮೇಲೂ ಬೇಸರ ಪಡುವುದಿಲ್ಲ. ನಿಮಗೆ ತಿಳಿದಿದೆ, ಡ್ರಾಮಾ ಅನುಸಾರ ಈ ವಿನಾಶವು ಆಗಲೇಬೇಕಾಗಿದೆ. ಕಲಿಯುಗವು ಪರಿವರ್ತನೆಯಾಗಿ ಸತ್ಯಯುಗವಾಗುವುದು. ಡ್ರಾಮಾ ಅನುಸಾರ ಈಗ ಹೊಸ ಚಕ್ರವು ಆರಂಭವಾಗಬೇಕೆಂಬುದನ್ನು ತಿಳಿದುಕೊಂಡಿದ್ದೇವೆ. ನೀವು ಸಹ ಡ್ರಾಮಾದ ವಶವಾಗಿದ್ದೀರಿ. ಡ್ರಾಮಾ ಅನುಸಾರ ತಂದೆಯೂ ಬಂದಿದ್ದಾರೆ. ಡ್ರಾಮಾದಲ್ಲಿ 1 ನಿಮಿಷವೂ ಏರುಪೇರಾಗಲು
ಸಾಧ್ಯವಿಲ್ಲ. ಹೇಗೆ ತಂದೆಯು ಬಂದರೂ ನೀವು ನೋಡಿದ್ದೀರಿ. ಕಲ್ಪದ ನಂತರವೂ ಚಾಚು ತಪ್ಪದೆ ಇದೇ ರೀತಿಯಾಗುವುದು. ಶಾಸ್ತ್ರಗಳಲ್ಲಿ ಕಲ್ಪದ ಆಯಸ್ಸನ್ನು ಉದ್ದಗಲವಾಗಿ ಬರೆದಿದ್ದಾರೆ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಅವಶ್ಯವಾಗಿ ವಿನಾಶವು ಸನ್ಮುಖದಲ್ಲಿ ನಿಂತಿದೆ. ನೀವೀಗ ಮುನ್ನಡೆಯುತ್ತಿದ್ದೀರಿ. ನಿಮಗೆ ತಿಳಿದಿದೆ, ತಂದೆಯನ್ನು ನೆನಪು ಮಾಡುತ್ತಾ ನಾವು ಅವಶ್ಯವಾಗಿ ಕರ್ಮಾತೀತ ಸ್ಥಿತಿಯನ್ನು ಹೊಂದಬೇಕಾಗಿದೆ. ಅರ್ಥಾತ್ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕಾಗಿದೆ. ಒಂದು ವೇಳೆ ಈಗ ಪುರುಷಾರ್ಥ ಮಾಡದಿದ್ದರೆ ಪದವಿ ಭ್ರಷ್ಟವಾಗಿ ಬಿಡುವುದು. ಏ ಆತ್ಮರೇ, ನೀವೀಗ ಪತಿತರಾಗಿ ಬಿಟ್ಟಿದ್ದೀರಿ. ಇದು ಸಹ ತಿಳಿದಿದೆ. ಅನೇಕ ಪ್ರಕಾರದವರು ಬರುತ್ತಾರೆ. ಯಾರು ಅನ್ಯ ಧರ್ಮಗಳಲ್ಲಿ ಸೇರಿದ್ದಾರೆಯೋ ಅವರು ಪುನಃ ಅಲ್ಲಿಂದ ಮರಳಿ ಬರುತ್ತಾರೆ. ಬಂದು ತಂದೆಯಿಂದ ತಮ್ಮ ಆಸ್ತಿಯನ್ನು ಪಡೆಯುವ ಪುರುಷಾರ್ಥ ಮಾಡುತ್ತಿರುತ್ತಾರೆ. ಬ್ರಾಹ್ಮಣ ಧರ್ಮದಲ್ಲಿ ಬಂದು ಮತ್ತೆ ದೇವತಾ ಧರ್ಮದಲ್ಲಿ ಬರುತ್ತಾರೆ. ಬ್ರಾಹ್ಮಣ ಧರ್ಮದಲ್ಲಿ ಬರಲಿಲ್ಲವೆಂದರೆ ದೇವತಾ ಧರ್ಮದಲ್ಲಿ ಹೇಗೆ ಬರುತ್ತಾರೆ? ಬ್ರಾಹ್ಮಣರು ದಿನೇ ದಿನೇ ವೃದ್ಧಿಯಾಗುತ್ತಾ ಇರುತ್ತಾರೆ. ವಿನಾಶವು ಸನ್ಮುಖ ಬಂದು ಬಿಟ್ಟಿದೆ ಎಂಬುದನ್ನು ನೋಡಿದಾಗ ಇವರು ಸತ್ಯ ಹೇಳುತ್ತಾರೆಂದು ಅರ್ಥವಾಗುತ್ತದೆ. ಆಗ ವೃದ್ಧಿಯಾಗುತ್ತಾ ಹೋಗುತ್ತದೆ. ಬ್ರಾಹ್ಮಣರ ವೃಕ್ಷವು ವೃದ್ಧಿಯಾಗಿ ತುಂಬಿ ಹೋದಾಗ ಹಿಂತಿರುಗಿ ಹೋಗುವಿರಿ. ದೇವತೆಗಳ ವೃಕ್ಷವು ಹೆಚ್ಚಾಗುವುದು. ನೀವೀಗ ಸಂಗಮದಲ್ಲಿ ರಾಜಯೋಗವನ್ನು ಕಲಿಯುತ್ತಿದ್ದೀರಿ. ಈ ಸಂಗಮಕ್ಕೆ ಕಲ್ಯಾಣಕಾರಿ ಯುಗವೆಂದು ಹೇಳಲಾಗುತ್ತದೆ. ಸಂಗಮದ್ದೇ ಗಾಯನವಿದೆ. ಗಂಗಾ ಸಾಗರದ ಮೇಳವನ್ನು ತೋರಿಸುತ್ತಾರೆ. ಅದೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಇವರು ಜ್ಞಾನಸಾಗರ ಮತ್ತು ಜ್ಞಾನಸಾಗರನಿಂದ ಹೊರಟಿರುವ ಜ್ಞಾನ ಗಂಗೆಯರಾಗಿದ್ದೀರಿ. ಜ್ಞಾನಸಾಗರದೊಂದಿಗೆ ಪತಿತ ಪಾವನ ಶಬ್ದವು ಅನ್ವಯಿಸುತ್ತದೆ. ಮನುಷ್ಯರು ಪತಿತ ಪಾವನಿ ಗಂಗೆ ಎಂದು ತಿಳಿದು ಗಂಗೆಯಲ್ಲಿ ಸ್ನಾನ ಮಾಡುತ್ತಲೇ ಇರುತ್ತಾರೆ. ಈ ನದಿಗಳಂತೂ ಸತ್ಯಯುಗದಿಂದ ಹಿಡಿದು ನಡೆಯುತ್ತಾ ಬಂದಿವೆ. ಈಗಂತೂ ನದಿಗಳು ಸಹ ಕೆಲವೊಂದೆಡೆ ಮನುಷ್ಯರನ್ನು ಮುಳುಗಿಸಿ ಬಿಡುತ್ತದೆ. ಪ್ರಕೃತಿಯು ತಮೋ ಪ್ರಧಾನ, ಸಾಗರವು ತಮೋ ಪ್ರಧಾನವಾಗಿ ಬಿಟ್ಟಿದೆ. ಸಾಗರವು ಸ್ವಲ್ಪ ಉಕ್ಕಿದರೂ ಸಹ ಎಲ್ಲವನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ಸತ್ಯಯುಗದಲ್ಲಿ ಯಮುನಾ ನದಿಯ ತೀರದಲ್ಲಿ ನಾವು ಕೆಲವರೇ ಭಾರತದಲ್ಲಿರುತ್ತೇವೆ. ದೆಹಲಿಯು ಪರಿಸ್ಥಾನವಾಗಿತ್ತು. ಈಗ ಪುನಃ ಆಗುವುದು. ಸತ್ಯಯುಗದಲ್ಲಿ ಕೆಲವರೇ ಜೀವಾತ್ಮರಿರುತ್ತಾರೆ. ನಂತರ ನಿಧಾನವಾಗಿ ಬರತೊಡಗುತ್ತಾರೆ. ಈಗ ಕಲಿಯುಗದ ಅಂತ್ಯವಾಗಿದೆ. ಈಗ ಎಷ್ಟೊಂದು ಜನ ಸಂಖ್ಯೆಯಾಗಿದೆ. ಬೇಹದ್ದಿನ ನಾಟಕವಾಗಿದೆ. ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. ಬಲೆ, ಯಾರಾದರೂ ತನ್ನನ್ನು ಪಾತ್ರಧಾರಿ ಎಂದು ತಿಳಿದುಕೊಳ್ಳಲೂಬಹುದು. ಆದರೆ ಕಲ್ಪವು 5000 ವರ್ಷಗಳಾಗಿದೆ ಎಂಬುದು ಯಾರಿಗೂ ತಿಳಿದಿಲ್ಲ. 84 ಜನ್ಮಗಳೆಲ್ಲಿ, 84 ಲಕ್ಷ ಜನ್ಮಗಳೆಲ್ಲಿ? ನೀವೀಗ ಬೆಳಕಿನಲ್ಲಿದ್ದೀರಿ. ನಿಮಗೀಗ ತಂದೆಯಿಂದ ಆಸ್ತಿಯೂ ಸಿಗುತ್ತದೆ. ತಂದೆಯು ತಿಳಿಸುತ್ತಾರೆ, ಮನ್ಮನಾಭವ, ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಶಿವ ಭಗವಾನುವಾಚ. ಕೃಷ್ಣನು ಜ್ಞಾನಸಾಗರನಲ್ಲ. ಭಗವಂತನ ಮಹಿಮೆ ಮತ್ತು ದೇವತೆಗಳ ಮಹಿಮೆಯಲ್ಲಿ ಬಹಳ ಅಂತರವಿದೆ. ತಂದೆಯು ಯಾವ ಹೊಸ ರಚನೆಯನ್ನು ರಚಿಸುತ್ತಾರೆಯೋ ಅವರ ಮಹಿಮೆಯಾಗಿದೆ. ಸರ್ವಗುಣ ಸಂಪನ್ನರು ನೀವೀಗ ಆ ರೀತಿ ಆಗುತ್ತಿದ್ದೀರಿ. ತಂದೆಯ ಮಹಿಮೆ ಮತ್ತು ದೇವತೆಗಳ ಮಹಿಮೆಯಲ್ಲಿ ರಾತ್ರಿ ಹಗಲಿನ ಅಂತರವಿದೆ. ಇದು ರಾಜಯೋಗವಲ್ಲವೇ? ಭಗವಂತನು ರಾಜಯೋಗವನ್ನು ಕಲಿಸುತ್ತಾರೆಂದು ಗಾಯನವಿದೆ. ಅವರು ನಿರಾಕಾರನಾಗಿದ್ದಾರೆ. ಅಂದ ಮೇಲೆ ನಿರಾಕಾರಿ ಪ್ರಪಂಚದಿಂದ ಸಾಕಾರಿ ಪ್ರಪಂಚದಲ್ಲಿ ಬರಬೇಕಾಗುತ್ತದೆ. ಭಗವಂತನಿಗೆ ಇಷ್ಟೊಂದು ಮಹಿಮೆ ಇದೆ. ಅಂದ ಮೇಲೆ ಅವಶ್ಯವಾಗಿ ಬರಬೇಕಾಗಿದೆ. ಅವರದ್ದು ದಿವ್ಯ ಅಲೌಕಿಕ ಜನ್ಮವಾಗಿದೆ. ಮತ್ಯಾರದ್ದು ದಿವ್ಯ ಜನ್ಮವೆಂದು
ಗಾಯನವಾಗುವುದಿಲ್ಲ. ಇದು ಸಹ ಮಕ್ಕಳಿಗೆ ತಿಳಿಸಲಾಗಿದೆ. ಒಬ್ಬರು ಲೌಕಿಕ ತಂದೆ, ಇನ್ನೊಬ್ಬರು ಪಾರಲೌಕಿಕ ತಂದೆ ಇದ್ದಾರೆ. ಇವರನ್ನೇ ಭಗವಂತನೆಂದು ಹೇಳಿ ನೆನಪು ಮಾಡುತ್ತಾರೆ. ಮತ್ತು ಮೂರನೆಯವರು ಅಲೌಕಿಕ ತಂದೆ ಇದ್ದಾರೆ. ಇವರು ಅದ್ಭುತ ತಂದೆಯಾಗಿದ್ದಾರೆ. ತಂದೆಯು ದತ್ತು ಮಾಡಿಕೊಳ್ಳುತ್ತಾರೆ. ಅವರ ಮಧ್ಯದಲ್ಲಿ ಈ ಅಲೌಕಿಕ ತಂದೆಯೂ ಬಂದು ಬಿಡುತ್ತಾರೆ. ಪ್ರಜಾಪಿತ ಬ್ರಹ್ಮನಿಗೆ ಎಷ್ಟೊಂದು ಮಂದಿ ಮಕ್ಕಳಿದ್ದಾರೆ. ಶಿವ ತಂದೆಯು ಬಂದು ಬ್ರಹ್ಮರವರ ಮೂಲಕ ನಿಮ್ಮನ್ನು ತನ್ನವರನ್ನಾಗಿ ಮಾಡಿಕೊಳ್ಳುತ್ತಾರೆ. ಎಷ್ಟೊಂದು ಮಂದಿ ಬ್ರಹ್ಮ ಕುಮಾರ ಕುಮಾರಿಯರಾಗುತ್ತೀರಿ. ಲೌಕಿಕ ತಂದೆಗೆ 8-10 ಮಂದಿ ಮಕ್ಕಳಿರಬಹುದು. ಶಿವ ತಂದೆಯು ಪಾರಲೌಕಿಕ ತಂದೆಯಾಗಿದ್ದಾರೆ. ಅವರಿಗೆ ಅನೇಕ ಮಕ್ಕಳಿದ್ದೀರಿ. ನಾವೆಲ್ಲರೂ ಸಹೋದರರಾಗಿದ್ದೇವೆ ಎಂದು ಎಲ್ಲ ಆತ್ಮರು ಹೇಳುತ್ತಾರೆ. ಈ ಸಂಗಮದಲ್ಲಿ ಮತ್ತೆ ಅಲೌಕಿಕ ತಂದೆಯು ಸಿಗುತ್ತಾರೆ. ಸತ್ಯಯುಗದಲ್ಲಿ ನಿಮಗೆ ಈ ಜ್ಞಾನವಿರುವುದಿಲ್ಲ. ಯಾವಾಗ ತಂದೆಯು ಬಂದು ಹೊಸ ಸೃಷ್ಟಿಯನ್ನು ರಚಿಸುವರೋ ಆಗಲೇ ಪ್ರಜಾಪಿತ ಬ್ರಹ್ಮ ತಂದೆಯು ಸಿಗುತ್ತಾರೆ. ಅಂದ ಮೇಲೆ ಇದು ಅಲೌಕಿಕ ಜನ್ಮವಾಯಿತಲ್ಲವೇ? ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಒಬ್ಬರು ಲೌಕಿಕ ತಂದೆ, ಇನ್ನೊಬ್ಬರು ಪಾರಲೌಕಿಕ ತಂದೆ ಮತ್ತು ಇವರು ಸಂಗಮಯುಗಿ ಅಲೌಕಿಕ ತಂದೆಯಾಗಿದ್ದಾರೆ. ಸತ್ಯಯುಗದಿಂದ ಹಿಡಿದು ಲೌಕಿಕ ತಂದೆಯರು ಪ್ರತಿ ಜನ್ಮದಲ್ಲಿಯೂ ಸಿಗುತ್ತಾ ಬಂದಿದ್ದಾರೆ. ಪಾರಲೌಕಿಕ ತಂದೆಯನ್ನು ಅಲ್ಲಿ ಯಾರೂ ನೆನಪು ಮಾಡುವುದಿಲ್ಲ. ಅಲ್ಲಿ ಒಬ್ಬರೇ ತಂದೆ ಇರುತ್ತಾರೆ. ಹೇ ಭಗವಂತ, ಹೇ ಪರಮಾತ್ಮ ಎಂದು ಹೇಳಿ ನೆನಪು ಮಾಡುವುದಿಲ್ಲ. ಮತ್ತೆ ದ್ವಾಪರದಲ್ಲಿ ಯಾವಾಗ ಭಕ್ತಿ ಮಾರ್ಗವು ಪ್ರಾರಂಭವಾಗುವುದೋ ಆಗ ಇಬ್ಬರು ತಂದೆಯರಾಗುತ್ತಾರೆ. ಈ ಸಂಗಮದಲ್ಲಿ 3 ತಂದೆಯರಿದ್ದಾರೆ. ಪ್ರಜಾಪಿತ ಬ್ರಹ್ಮನೂ ಸಹ ಈಗ ಸಿಗುತ್ತಾರೆ. ನೀವೀಗ ಅವರ ಮಕ್ಕಳಾಗುತ್ತೀರಿ. ಇವರು ಅಲೌಕಿಕ ತಂದೆ ಎಂದು ನಿಮಗೆ ತಿಳಿದಿದೆ. ಈಗ ನೀವು ಈ ಮಾತುಗಳನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಮತ್ತು ನೆನಪು ಮಾಡುತ್ತೀರಿ. ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಸತ್ಯಯುಗದಲ್ಲಿ ನೆನಪು ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ. ದುಃಖದಲ್ಲಿ ಎಲ್ಲರೂ ಪಾರಲೌಕಿಕ ತಂದೆಯ ಸ್ಮರಣೆ ಮಾಡುತ್ತಾರೆ. ಇದು ಬಹಳ ಸಹಜ ಮಾತಾಗಿದೆ. ಸತ್ಯ ತ್ರೇತಾಯುಗದಲ್ಲಿ ಒಬ್ಬ ತಂದೆ ಇರುತ್ತಾರೆ. ದ್ವಾಪರದಲ್ಲಿ ಇಬ್ಬರು ತಂದೆಯರಿರುತ್ತಾರೆ. ಈ ಸಮಯದಲ್ಲಿ ನೀವು ಅಲೌಕಿಕ ತಂದೆಯ ಮಕ್ಕಳಾಗಿದ್ದೀರಿ. ಅವರ ಮೂಲಕ ನೀವು ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ನೀವು ಮಕ್ಕಳೇ ಬ್ರಾಹ್ಮಣರಾಗುತ್ತೀರಿ. ನಂತರ ದೇವತೆಗಳಾಗುತ್ತೀರಿ. ನೀವೇ ವಿನಾಶವನ್ನು ಸಹ ನೋಡಬೇಕಾಗಿದೆ. ನೀವು ಈ ಕಣ್ಣುಗಳಿಂದಲೇ ನೋಡುತ್ತೀರಿ. ಬಾಂಬುಗಳನ್ನು ಹಾಕುತ್ತಾರೆ. ಮನುಷ್ಯರಂತೂ ಸಾಯುತ್ತಾರಲ್ಲವೇ? ಜಪಾನಿನಲ್ಲಿ ಬಾಂಬನ್ನು ಹಾಕಿದಾಗ ಮನುಷ್ಯರು ಹೇಗೆ ಸತ್ತರು ಎಂಬುದನ್ನು ನೋಡಿದ್ದೀರಲ್ಲವೇ? ಈಗ ಇಲ್ಲಿ ಯುದ್ಧಗಳಾಗುತ್ತಾ ಇರುತ್ತವೆ. ನಾವಂತೂ ದುಃಖಿಗಳಾಗುತ್ತೇವೆಂದು ತಾವೇ ಹೇಳುತ್ತಾರೆ. 10 ವರ್ಷಗಳವರೆಗೂ ಯುದ್ಧಗಳು ನಡೆಯುತ್ತಲೇ ಇರುತ್ತವೆ. ಬಾಂಬುಗಳಿಂದ ಸೆಕೆಂಡಿನಲ್ಲಿ ಎಲ್ಲವೂ ಸಮಾಪ್ತಿಯಾಗಿ ಬಿಡುವುದು. ಒಂದು ಕಿಡಿ ಬಿದ್ದರೂ ಸಾಕು, ನಗರವೇ ನಷ್ಟವಾಗಿ ಬಿಡುವುದು. ಅಂದ ಮೇಲೆ ಇವಂತೂ ಬಾಂಬುಗಳಾಗಿವೆ. ಬೆಂಕಿಯು ಬೀಳಲಿದೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ತಂದೆಯು ಬಂದಿರುವುದೇ ಸ್ಥಾಪನೆ ಮತ್ತು ವಿನಾಶ ಮಾಡಿಸಲು. ಅಂದ ಮೇಲೆ ಅವಶ್ಯವಾಗಿ ಇದೆಲ್ಲವೂ ಆಗುವುದು. ಪುರುಷಾರ್ಥ ಮಾಡಲು ಈಗ ಸಮಯವಿದೆ. ಮಾಯೆಯು ಪದೇ ಪದೇ ನಿಮ್ಮ ಬುದ್ಧಿಯೋಗವನ್ನು ತುಂಡರಿಸುತ್ತದೆ. ಬಹುಶಃ ನೀವಿನ್ನೂ ಅಡೋಲ ಹಾಗೂ ಸ್ಥಿರವಾಗಿಲ್ಲ. ಬಾಬಾ, ಮಾಯೆಯ ಬಿರುಗಾಳಿಗಳು ಬಹಳ ಬರುತ್ತವೆ. ಕೆಲವರಂತೂ ಇಡೀ ದಿನದಲ್ಲಿ 1 ಗಂಟೆ ಅಥವಾ ಅರ್ಧ ಗಂಟೆಯೂ ಸಹ ನೆನಪು ಮಾಡುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ನೀವು ಕರ್ಮಯೋಗಿಗಳಾಗಿದ್ದೀರಿ. 8 ಗಂಟೆಗಳಂತೂ ಈ ಸೇವೆ ಮಾಡುತ್ತೀರಿ. 8 ಗಂಟೆಗಳ ಸಮಯ ನೆನಪು ಮಾಡುವಷ್ಟು ಪುರುಷಾರ್ಥ ಮಾಡಬೇಕು. ನೆನಪು
ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತಾ ಹೋಗುತ್ತವೆ. ಇದಕ್ಕೆ ಯೋಗಾಗ್ನಿ ಎಂದು ಹೇಳಲಾಗುತ್ತದೆ. ಇದು ಪರಿಶ್ರಮವಿದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕೇವಲ ನೆನಪು ಮಾಡಬೇಕಾಗಿದೆ. ಇದನ್ನು ತಂದೆಯು ತಿಳಿಸುತ್ತಾರೆ. ಯಾರು ಗೃಹಸ್ಥವನ್ನು ಬಿಟ್ಟಿದ್ದಾರೆಯೋ, ಮಕ್ಕಳಾಗಿದ್ದಾರೆಯೋ ಅವರೂ ಸಹ ಇಷ್ಟೊಂದು ನೆನಪು ಮಾಡುವುದಿಲ್ಲ. ಮನೆಯಲ್ಲಿರುವವರು ಇನ್ನೂ ಹೆಚ್ಚಿನದಾಗಿ ನೆನಪು ಮಾಡುತ್ತಾರೆ. ಅರ್ಜುನ ಮತ್ತು ಏಕಲವ್ಯನ ಉದಾಹರಣೆ ಕೊಡುತ್ತಾರಲ್ಲವೇ. ತಂದೆಯನ್ನು ನೆನಪು ಮಾಡುವುದು ಪರಿಶ್ರಮವಿದೆ ಮತ್ತು ಚಕ್ರವನ್ನು ತಿಳಿದುಕೊಳ್ಳಬೇಕಾಗಿದೆ. ಮಹಾಭಾರತ ಯುದ್ಧವೂ ಸಹ ಖಂಡಿತ ಆಗುವುದು. ಸತ್ಯಯುಗದಲ್ಲಿ ಆಗುವುದೇ. ಈಗ ನೀವು ಮಕ್ಕಳು ಅಂಧರಿಗೆ ಊರುಗೋಲಾಗಬೇಕಾಗಿದೆ. ಎಲ್ಲರಿಗೆ ಮಾರ್ಗ ತಿಳಿಸಬೇಕಾಗಿದೆ. ತಂದೆಯನ್ನು ನೆನಪು ಮಾಡಿ, ಚಕ್ರವನ್ನು ನೆನಪು ಮಾಡಿ ಸ್ವದರ್ಶನ ಚಕ್ರಧಾರಿಗಳಾಗಿರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಕೊನೆ ಪಕ್ಷ 8 ಗಂಟೆಗಳ ಕಾಲ ನೆನಪಿನಲ್ಲಿರುವ ಪುರುಷಾರ್ಥ ಮಾಡಬೇಕಾಗಿದೆ. ತಮ್ಮ ಸ್ಥಿತಿಯನ್ನು ಅಚಲ ಅಡೋಲವಾಗಿಟ್ಟುಕೊಳ್ಳಲು ನೆನಪಿನ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ. ಹುಡುಗಾಟಿಕೆ ಮಾಡಬಾರದು. ಈ ನಾಟಕವು ಬಹಳ ನಿಖರವಾಗಿ ಮಾಡಲ್ಪಟ್ಟಿದೆ. ಆದ್ದರಿಂದ ಯಾರ ಮೇಲೂ ಬೇಸರ ಪಡಬಾರದು. ನಿಶ್ಚಯ ಬುದ್ಧಿಯವರಾಗಬೇಕಾಗಿದೆ. ವರದಾನ ಮುರಿಯುವುದು, ತಿರುಗಿಸುವುದು ಮತ್ತು ಜೋಡಿಸುವುದು. ಈ 3 ಶಬ್ದಗಳ ಸ್ಮೃತಿಯ ಮೂಲಕ ಸದಾ ವಿಜಯೀ ಭವ. ಸಂಪೂರ್ಣ ವಿದ್ಯೆಯ ಮತ್ತು ಶಿಕ್ಷಣದ ಸಾರವು ಈ 3 ಶಬ್ದಗಳಲ್ಲಿದೆ. ಕರ್ಮ ಬಂಧನವನ್ನು ಮುರಿಯುವುದು, ತನ್ನ ಸಂಸ್ಕಾರ ಸ್ವಭಾವವನ್ನು ಪರಿವರ್ತಿಸುವುದು ಮತ್ತು ಒಬ್ಬ ತಂದೆಯೊಂದಿಗೆ ಸರ್ವ ಸಂಬಂಧವನ್ನು ಜೋಡಿಸುವುದು. ಇದೇ 3 ಶಬ್ದಗಳನ್ನು ಸಂಪೂರ್ಣ ವಿಜಯಿಗಳನ್ನಾಗಿ ಮಾಡಿಬಿಡುತ್ತದೆ. ಇದಕ್ಕಾಗಿ ಸ್ಮೃತಿಯಲ್ಲಿ ಸದಾ ಇದೇ ಇರಲಿ. ಈ ನಯನಗಳಿಂದ ಯಾವುದೆಲ್ಲ ವಿನಾಶಿ ವಸ್ತುಗಳನ್ನು ನೋಡುತ್ತೇನೆ ಅವೆಲ್ಲವೂ ವಿನಾಶವಾಗಿ ಬಿಟ್ಟಿದೆ. ಅದನ್ನು ನೋಡುತ್ತಿದ್ದರೂ ತಮ್ಮ ಹೊಸ ಸಂಬಂಧ, ಹೊಸ ಸೃಷ್ಟಿಯನ್ನು ನೋಡುತ್ತಾ ಇರುತ್ತೀರೆಂದರೆ ಎಂದಿಗೂ ಸೋಲುಂಟಾಗಲು ಸಾಧ್ಯವಿಲ್ಲ. ಸ್ಲೋಗನ್ ಯೋಗಿಯ ಗುರುತಾಗಿದೆ ಸದಾ ಸ್ಪಷ್ಟ ಮತ್ತು ಶುದ್ಧವಾಗಿರುವುದು. ಅವ್ಯಕ್ತ ಸೂಚನೆಗಳು. ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಪವಿತ್ರ ಆಗಿರಿ. ಒಂದು ವೇಳೆ ಬ್ರಾಹ್ಮಣ ಜೀವನದಲ್ಲಿ ಸಂಕಲ್ಪದಲ್ಲಿಯೂ ಅಪವಿತ್ರತೆ ಅಥವಾ ಅಮರ್ಯಾದೆ ಬಂದು ಬಿಡುತ್ತದೆ ಎಂದರೆ ಸಿಂಹಾಸನ ಅಧಿಕಾರಿಯ ಬದಲಾಗಿ ಇಳಿಯುವ ಕಲೆಯಲ್ಲಿ ಅರ್ಥಾತ್ ಕೆಳಗೆ ಬಂದು ಬಿಡುವಿರಿ. ಯಾವುದೇ ವಿಕರ್ಮ ಆಗಿಲ್ಲ, ಆದರೆ ವ್ಯರ್ಥ ಕರ್ಮವೂ ಆಗುತ್ತದೆ. ಆಗ ಪಶ್ಚಾತ್ತಾಪದ ಬದಲಾಗಿ ಅನುಭವದ ಸ್ಟೇಜ್ ಆಗಿಬಿಡುವುದು. ಅನುಭವ ಆಗುವುದು ಇದು ತಪ್ಪಾಗಿದೆ. ಈ ರೀತಿ ಆಗಬಾರದು. ಆ ಮುಳ್ಳುಗಳು ಮುಳ್ಳಿನಂತೆ ಮಾತುಗಳು ಚುಚ್ಚುತ್ತಾ ಇರುತ್ತದೆ. ಹಾಗಾಗಿ ವ್ಯರ್ಥದಿಂದ ಮುಕ್ತರಾಗಿ. ಒಳ್ಳೆಯದು. ಓಂ ಶಾಂತಿ.